ಓಕೆ ಎಸ್, ಈಗ ನಾವು ಒಂದ್ ಕಡೆ ಏನ್ ಮಾಡ್ತಾ ಇದೀವಿ, ಕೋಡೆಡ್ ಮೆಸೇಜ್ ಫಾರ್ ಜೆನೆಟಿಕ್ ಇನ್ಫಾರ್ಮೇಶನ್ ಪ್ರೆಸೆಂಟ್ ಆನ್ mRNA which is to be decoded as polypeptide chain is called genetic code. Okay, see ಇಲ್ಲಿ characters of or properties or features of genetic code ಒಂದೊಂದೇ ನೋಡೋದಾದ್ರೆ, okay, first genetic code is triplet in nature. Okay, yes, ಟ್ರೈ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಮೂರು ಅಂತ ಅಂದ್ರೆ ಎಸ್ ವೆರಿ ಸಿಂಪಲ್. ಈಗ mRNA ಇರುತ್ತೆ, ಇಲ್ಲಿ mRNA ಮೇಲೆ ಈಗ ಸೇ ಫಾರ್ ಎಕ್ಸಾಂಪಲ್ AUG C U ಯಾವುದೇ ತಗೊಳ್ರಿ UC ಹಿಂಗೆ ಟ್ರಿಪ್ಲೆಟ್ ಅಂದ್ರೆ ದಿ adjacent 3 nucleotide combination which specify one amino acid. ಅದನ್ನೇ ನಾವೇನಂತ ಹೇಳ್ತೀವಿ ಅಂದ್ರೆ ಟ್ರಿಪ್ಲೆಟ್ ನೇಚರ್ ಅಂತ ಹೇಳ್ತೀವಿ. 3 adjacent nucleotide bases together called codon on mRNA which specify one amino acid. ಅಂದ್ರೆ ಮೂರು ಆಜುಬಾಜು, ಓಕೆ, 3 adjacent nucleotide bases, okay, is on mRNA are called codons. 3 adjacent nucleotide bases on mRNA are called codons which specify okay, which specify one amino acid. ಒಂದು ವರ್ಷ ಎಷ್ಟು ಈಸಿ ಕ್ವಶನ್ 2 ಮಾರ್ಕಿಗೆ ಬಂದಿತ್ತು ಅಂದ್ರೆ, where we found codons, where we found anticodons. Okay, yes, we found codons on mRNA, anticodons in tRNA. ಇನ್ನು ಇದರೊಳಗೆ 1 ಮಾರ್ಕಿಂಗ್ ಕ್ವಶನ್ ಇದೆ ನೋಡ್ರಿ, ವಾಟ್ ಆರ್ ಕೋಡಾನ್? ಏನು ಕೋಡಾನ್ಸ್ ಅಂದ್ರೆ 3 adjacent nucleotide bases on mRNA. All 3 together are called codons. Okay, yes, ಇಲ್ಲಿ ಬೇಕಾದಷ್ಟು ಎಕ್ಸಾಂಪಲ್ಸ್ ನೀವು ಕೊಡಬಹುದು. CCC proline. Okay, yes, ಈ AUG ಏನಾಗಿರುತ್ತೆ ಅಂತಂದ್ರೆ ಮೆಥೆನಾಯಿನ್ ಇರುತ್ತೆ. Okay, yes, CCC proline 3 ನ್ಯೂಕ್ಲಿಯೋಟೈಡ್ ಬೇಸಸ್. ಹಿಂಗೆ ನೀವು 61 ಕೊಡಬಹುದು. AAA ಲೈಸಿನ್ ಅಂತ ಬರುತ್ತೆ, ಲೈಸಿನ್ ಹಿಂಗೆ. ಎಸ್, ಇನ್ನ ನೆಕ್ಸ್ಟ್ ಇದು ಒಂದನೇದಾಯ್ತು. ಜೆನೆಟಿಕ್ ಕೋಡ್ ಈಸ್ ಟ್ರಿಪ್ಲೆಟ್ ಇನ್ ನೇಚರ್, adjacent 3 nucleotide bases on mRNA which specify one amino acid. ಇನ್ನ ನೆಕ್ಸ್ಟ್ ಸೆಕೆಂಡ್ ಹೇಳ್ತೀವಿ, ಜೆನೆಟಿಕ್ ಕೋಡ್ ಈಸ್ ಯೂನಿವರ್ಸಲ್. ಓಕೆ, ಜೆನೆಟಿಕ್ ಕೋಡ್ ಈಸ್ ಯೂನಿವರ್ಸಲ್. ಓಕೆ, ಇದು ಬಹಳಷ್ಟು ಇಂಪಾರ್ಟೆಂಟ್ ಬೇಸಿಕ್ ಫೀಚರ್ ನೋಡ್ರಿ. ಓಕೆ, ಎಸ್, ಏನಿದು ಯೂನಿವರ್ಸಲ್ ಅಂತಂದ್ರೆ ಪರ್ಟಿಕ್ಯುಲರ್ ಅಮೈನೋ ಆಸಿಡ್ ಈಸ್ ಆಲ್ವೇಸ್ ಕೋಡೆಡ್ ಬೈ ಪರ್ಟಿಕ್ಯುಲರ್ ಜೆನೆಟಿಕ್ ಕೋಡ್ ಇನ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್. ಓಕೆ, ಇಲ್ಲ ಅಂದ್ರೆ ಇನ್ನೊಂದು ಸಿಂಪಲ್ ಆಗಿ ಹೇಳ್ಬೋದು, ಜೆನೆಟಿಕ್ ಕೋಡ್ ಈಸ್ ಕಾಮನ್ ಅಂಡ್ ಫೌಂಡ್ ಇನ್ ಆಲ್ ಆರ್ಗಾನಿಸಮ್ಸ್. ಓಕೆ, ಇದಕ್ಕಿಂತ ಸ್ವಲ್ಪ ಇದು ಸ್ಪೆಸಿಫಿಕ್ ಬರೆಯೋಣ. ಅಮೈನೋ ಆಸಿಡ್ ಈಸ್ always coded by amino acid is always coded by particular codon in all living organisms. ಇಲ್ಲಿ ನೋಡ್ರಿ, ಅದು ಬ್ಯಾಕ್ಟೀರಿಯಾ, ಅದು ಓಕೆ, ಪ್ಲಾಂಟ್, ಎನಿಮಲ್, ಕಾರ್ನಿವೋರಸ್, ಹರ್ಬಿವೋರಸ್, ಡಿಕಂಪೋಸರ್ ಅಂತ ಏನು ಇಲ್ಲ ಇಲ್ಲಿ. ಅದಕ್ಕೆ ಹೇಳಿದ್ರಲ್ಲ, ಈ ಬೇಸಿಕ್ ಫೀಚರ್ ನ ತಗೊಂಡ್ರಿ ಅಂದ್ರೆ ನಾವು ಲಿವಿಂಗ್ ಆರ್ಗಾನಿಸಮ್ಸ್ ವಾಟ್ ಎವರ್ ಫೌಂಡ್ ಆನ್ ಡೈವರ್ಸಿಟಿ ಆನ್ ಅರ್ತ್, ದಟ್ ಇಸ್ ಟು ಬಿ ಬಿಕಾಸ್ ಆಫ್ ಎವಲ್ಯೂಷನ್. ಈ ಒಂದು ಕ್ಯಾರೆಕ್ಟರ್ ಅಲ್ಲಿ ನಾವು ಹ್ಯೂಮನ್ ಬೀಯಿಂಗ್ಸ್ ಬ್ಯಾಕ್ಟೀರಿಯಾ ರಿಲೇಟೆಡ್ ಇದೆ.
ಯಾಕಂದ್ರೆ ಬ್ಯಾಕ್ಟೀರಿಯಾ ಒಳಗೆ ಸೇ ಫಾರ್ ಎಕ್ಸಾಂಪಲ್ AUG ಬಂತು ಅಂದ್ರೆ ಮಿಥೆನಾಯ್ಡ್, ನಮ್ದೊಳಗೂ AUG ಬಂದ್ರು ಮಿಥೆನಾಯ್ಡ್. ಬ್ಯಾಕ್ಟೀರಿಯಾ ಒಳಗೆ CC ಬಂದ್ರೆ ಪ್ರೋಲಿನ್, ಹ್ಯೂಮನ್ ಬೀಯಿಂಗ್ಸ್ ಒಳಗೆ ಅಥವಾ ಪ್ಲಾಂಟ್ಸ್ ಒಳಗೆ CC ಕೋಡಾನ್ಸ್ ಬಂದ್ರೆ ಪ್ರೋಲಿನ್. ಇದರೊಳಗೆ ಏನು ಚೇಂಜಸ್ ಇರಲ್ಲ. ಓಕೆ, ಅದಕ್ಕೆ ನಾವು ಒಂದ್ ಕಡೆ ಏನ್ ಹೇಳ್ತೀವಿ ಅಂದ್ರೆ ಜೆನೆಟಿಕ್ ಕೋಡ್ ಈಸ್ ಯೂನಿವರ್ಸಲ್. Okay, a particular amino acid is always coded by particular code in all organism. Okay, let's pick another example ಹೇಳ್ಬೋದು. ಯಾವುದು? UUU. ಎಕ್ಸಾಂಪಲ್ ಯಾವುದು? ಒಂದು ಸುಮ್ಮನೆ ನೆನ್ಪಿಟ್ಕೊಳ್ಳೋದು UUU. ಓಕೆ, 3 U ಇದ್ದಾಗ ಅಲ್ಲಿ ಏನಾಗುತ್ತೆ? ಕೋಡ್ಸ್ ಫಾರ್ ಫಿನೈಲ್ ಅಲಾನಿನ್ ಇನ್ ಆಲ್ ಆರ್ಗಾನಿಸಮ್ಸ್. ಕೋಡ್ಸ್ for phenyl alanine in all organisms. Okay, ಈ ತರ ಏನಪ್ಪಾ ಅಂದ್ರೆ ಜೆನೆಟಿಕ್ ಕೋಡ್ ನಾವೇನಂತ ಹೇಳ್ಬೋದು? ಯೂನಿವರ್ಸಲ್ ಅಂತ ಕರಿಬಹುದು. ಓಕೆ, ನೆಕ್ಸ್ಟ್ ಥರ್ಡ್ ಬರ್ರಿ. ಜೆನೆಟಿಕ್ ಕೋಡ್ ಹ್ಯಾಸ್ ಇನಿಷಿಯೇಟರ್ ಕೋಡಾನ್. ಜೆನೆಟಿಕ್ ಕೋಡ್ has initiator, initiation, INITIATOR, initiator codon. Okay, yes, initiator ಅಂದ್ರೆ ಸ್ಟಾರ್ಟ್ ಆಗೋದು. ಓಕೆ, ವೆರಿ ಇಂಟ್ರೆಸ್ಟಿಂಗ್. ಅದು ಯಾವುದೇ ಲಿವಿಂಗ್ ಆರ್ಗ್ಯಾನಿಸಮ್ ಇರಲಿ, ಯಾವುದೇ ಲಿವಿಂಗ್ ಆರ್ಗ್ಯಾನಿಸಮ್ ಇರಲಿ, ಅಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ AUG act as initiator codon. Okay, ಅಥವಾ the process of translation starts from AUG. Okay, is the process of translation starts from initiator codon. Starts from initiator codon in all organisms. Okay, yes. ಅದು ಯಾವುದು? That is AUG. That code for ಮೆಥೆನಾಯ್ಡ್. ಯಾವುದೇ ಲಿವಿಂಗ್ ಆರ್ಗ್ಯಾನಿಸಮ್ ಇರಲಿ, ಅಲ್ಲಿ ಏನಪ್ಪಾ ಅಂದ್ರೆ AUG ಇನಿಷಿಯೇಟರ್ ಕೋಡಾನ್ಸ್ ಇರುತ್ತೆ. ಅದಕ್ಕೆ ನೋಡ್ರಿ, ನಮ್ಮ ಬಯೋಸಿಂಥಸಿಸ್ ಒಳಗೆ ಏನ್ ಪ್ರೋಟೀನ್ಸ್ ಆಗುತ್ತಲ್ಲ, ಅಲ್ಲಿ ಮ್ಯಾಕ್ಸಿಮಮ್ ಪಾಲಿಪೆಪ್ಟೈಡ್ ಸ್ಟಾರ್ಟಿಂಗ್ ಅಮೈನೋ ಆಸಿಡ್ ಮೆಥೆನಾಯ್ಡ್ ಇರುತ್ತೆ. ಓಕೆ, ಎಸ್. ಒಂದ್ ವರ್ಷ ನೀಟ್ ಒಳಗೆ ಕೇಳಿದ್ರು, ಏನ್ ಕೇಳಿದ್ರು ಅಂದ್ರೆ ಇನ್ಸ್ಟೆಡ್ ಆಫ್ AUG ವಿಚ್ ಕೋಡಾನ್ ಆಕ್ಟ್ ಆಸ್ ಇನಿಷಿಯೇಟರ್ ಕೋಡಾನ್. ಇನ್ ಕೇಸ್ AUG ಅಬ್ಸೆಂಟ್ ಇದ್ರೆ okay, GUG act as initiator codon. In absence of AUG, okay, yes, GUG act as initiator codon. Then it code for valine. ಅದು ವ್ಯಾಲಿನ್ ಕೋಡ್ ಆಗುತ್ತೆ. ಇದು ಬೇಕಂದ್ರೆ ನೆನ್ಪಿಟ್ಕೋಬಹುದು ಅಷ್ಟೇ. ಅವ್ರು ಹೇಳಿದ್ರು ಒಂದ್ಸಲ ನೀಟ್ ಒಳಗೆ ಕೇಳಿದ್ರು, ಇನ್ಸ್ಟೆಡ್ ಆಫ್ AUG ವಿಚ್ ಆಕ್ಟ್ ಆಸ್ ಇನಿಷಿಯೇಟರ್ ಕೋಡಾನ್? GUG. ಓಕೆ, ಜೆನೆಟಿಕ್ ಕೋಡ್ ಹ್ಯಾಸ್ ಇನಿಷಿಯೇಟರ್ ಕೋಡಾನ್ ಅಂದ್ರೆ ಇನಿಷಿಯೇಷನ್ ಪ್ರೊಸೆಸ್ ಆಫ್ ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಆಗೋದು ಇಲ್ಲಿಂದ. ಅಂದ್ರೆ ರೈಬೋಸೋಮ್ಸ್ mRNA ನ ರೀಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾವ. ರೀಡ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಯಾವಾಗ AUG ಬರುತ್ತೆ ಅವಾಗಲೇ ಅವು ಅಲ್ಲಿಂದ ಏನು ಅಮೈನೋ ಆಸಿಡ್ಸ್ ಅನ್ನ ಆಡ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. AUG ಬಂದಿಲ್ಲ ಅಂದ್ರೆ ಅಮೈನೋ ಆಸಿಡ್ ಸ್ಟಾಪ್ ಆಡ್ ಆಗಲ್ಲ ಅಲ್ಲಿ. ಓಕೆ, ನೆಕ್ಸ್ಟ್ ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ AUG ದಟ್ ಇಸ್ ಟು ಬಿ ಶೋಸ್ DL ಫಂಕ್ಷನ್. ಒಂದ್ ವರ್ಷ ಕೇಳಿದ್ರು. ಓಕೆ, AUG ಆಕ್ಟ್ ಆಸ್ ಅ DL ಫಂಕ್ಷನ್. ಎರಡು ಕೆಲಸ ಮಾಡುತ್ತೆ ಇದು ಅಂತ. ಹೆಂಗೆ ಎರಡು ಕೆಲಸ ಮಾಡುತ್ತೆ ಅಂದ್ರೆ, ಒಂದು ಇಟ್ ಕೋಡ್ ಫಾರ್ ಮೆಥೆನಾಯ್ಡ್ ಅಮೈನೋ ಆಸಿಡ್, ಅಮೈನೋ ಆಸಿಡ್ ಗೆ ಕೋಡ್ ಆಗುತ್ತೆ ನೋ ಡೌಟ್. ಇನ್ನೊಂದು ಏನಪ್ಪಾ ಅಂದ್ರೆ ಇಟ್ ಆಕ್ಟ್ ಆಸ್ ಇನಿಷಿಯೇಟರ್ ಕೋಡಾನ್, ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಇದು DL ಫಂಕ್ಷನ್ ಅಂತ ನಾವು ಹೇಳ್ತೀವಿ. ಓಕೆ, ಇಲ್ಲಿ ಇನಿಷಿಯೇಟರ್ ಕೋಡಾನ್ ಇದ್ರೆ ಇನ್ನೊಂದ್ ಕಡೆ ನಾವೇನಂತ ಹೇಳ್ತೀವಿ? ಇಟ್ ಹ್ಯಾಸ್ ಟರ್ಮಿನೇಟರ್ ಕೋಡಾನ್ಸ್. ಜೆನೆಟಿಕ್ ಕೋಡ್ ಹ್ಯಾಸ್
3 terminator codons. Or stop codons. Terminator codons or stop codons ಅಂತ ಹೇಳ್ಬೋದು. ಅಂದ್ರೆ ಈ ಕೋಡಾನ್ಸ್ ಬಂದಾಗ ಓಕೆ ಅಲ್ಲಿ ಆಡ್ ಆಗೋದು ಏನಾಗುತ್ತೆ ಸ್ಟಾಪ್ ಆಗುತ್ತೆ. ಓಕೆ ಎಸ್ ಅಂದ್ರೆ ಇದಕ್ಕೆ ಸಬ್ಸಿಕ್ವೆಂಟ್ ಟಿಆರ್ಎನ್ಎ ಇರಲ್ಲ ಇಲ್ಲಿ. ಓಕೆ ಪ್ರೊಸೆಸ್ ಆಫ್ ಟ್ರಾನ್ಸ್ಲೇಷನ್ ಈಸ್ ಟರ್ಮಿನೇಟೆಡ್ or stopped by terminator codons. The process of translation is stopped or stopped by terminator codons. That is UAA in mRNA structure ನೋಡಿದ್ರಿ UAG UGA. These three act as stop codons. ಯಾಕೆ ಸ್ಟಾಪ್ ಕೋಡಾನ್ಸ್ ಅಂತ ಆಕ್ಟ್ ಆಗುತ್ತೆ ಅಂದ್ರೆ ಇದಕ್ಕೆ ಸಬ್ಸಿಕ್ವೆಂಟ್ ಟಿಆರ್ಎನ್ಎ ಅಂದ್ರೆ ಎಂಟಿ ಕೋಡಾನ್ ಇರುವಂತ ಟಿಆರ್ಎನ್ಎ ಇಲ್ಲ. ಆಗಲೇ ಸ್ಟ್ರಕ್ಚರ್ ಆಫ್ ಟಿಆರ್ಎನ್ಎ ಒಳಗೆ ಹೇಳಿದೀನಿ ದೇರ್ ಇಸ್ ನೋ ಸಬ್ಸಿಕ್ವೆಂಟ್ ಟಿಆರ್ಎನ್ಎ ಫಾರ್ ಸ್ಟಾಪ್ ಕೋಡಾನ್ಸ್. ಓಕೆ ಅದಕ್ಕೆ ಇವಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ನಾನ್ ಸೆನ್ಸ್. ಓಕೆ ಟೋಟಲ್ ಜೆನೆಟಿಕ್ ಕೋಡ್ ಒಳಗೆ 64 ಕೋಡಾನ್ಸ್ ಇದೆ, 64 ಕೋಡಾನ್ಸ್ ಇದೆ. 64 ಒಳಗೆ 61 ಸೆನ್ಸ್ ಕೋಡಾನ್ಸ್. ಸೆನ್ಸ್ ಕೋಡಾನ್ಸ್ ಓಕೆ 3 ಏನಿದಾವೆ ಇವೆ ನಾನ್ ಸೆನ್ಸ್ ಕೋಡಾನ್ಸ್ ಅಥವಾ ಸ್ಟಾಪ್ ಕೋಡಾನ್ಸ್ ಅಂತ ಹೇಳ್ಬಹುದು, ಟರ್ಮಿನೇಟರ್ ಕೋಡಾನ್ಸ್ ಅಂತ ಹೇಳ್ಬಹುದು. ಮುಗಿದಿಲ್ಲ, ಇನ್ನು ಕಂಟಿನ್ಯೂ ಇದೆ, ಮಾಡೋಣ.